ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಮೊನ್ನೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥದ್ದು ವಿಚಾರ. ನೋಡಿ, ಮೈತ್ರಿಕೂಟದಲ್ಲಿ ಯಾರ ಹೆಸರು ಕೂಡ ಒಫಿಷಿಯಲಿ ಪ್ರಕಟಣೆ ಆಗಿಲ್ಲ. ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಅವತ್ತು ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಆಗಲೇ ಸನ್ಮಾನ್ಯ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಮೊದಲು ಚುನಾವಣೆ ಗೆಲ್ಲೋದು ನಮ್ಮ ಮುಂದೆ ಇರುವಂಥ ಸವಾಲಿದೆ, ಅದನ್ನು ಬಿಟ್ಟು ಬೇರೆ ಯಾವುದೂ ಚರ್ಚೆ ಅಪ್ರಸ್ತುತ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ ಮೇಲೆ ಇದರ ಬಗ್ಗೆ ಅನಗತ್ಯವಾದಂಥ ಚರ್ಚೆ ಬೇಡ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಹೇಳಿ. ಅದಕ್ಕೇನಂತೆ ನಾವು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕಂತ ಬಯಸ್ತೀವಿ, ನಿಮಗೂ ಮನಸ್ಸಿನಲ್ಲಿ ಅದೇ ಇದೆ, ಯಾಕೆ ಅದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡೋದು? ಕೂಟದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಮೊನ್ನೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥದ್ದು ವಿಚಾರ. ನೋಡಿ, ಮೈತ್ರಿಕೂಟದಲ್ಲಿ ಯಾರ ಹೆಸರು ಕೂಡ ಒಫಿಷಿಯಲಿ ಪ್ರಕಟಣೆ ಆಗಿಲ್ಲ. ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಅವತ್ತು ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಆಗಲೇ ಸನ್ಮಾನ್ಯ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಮೊದಲು ಚುನಾವಣೆ ಗೆಲ್ಲೋದು ನಮ್ಮ ಮುಂದೆ ಇರುವಂಥ ಸವಾಲಿದೆ, ಅದನ್ನು ಬಿಟ್ಟು ಬೇರೆ ಯಾವುದೂ ಚರ್ಚೆ ಅಪ್ರಸ್ತುತ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ ಮೇಲೆ ಇದರ ಬಗ್ಗೆ ಅನಗತ್ಯವಾದಂಥ ಚರ್ಚೆ ಬೇಡ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಹೇಳಿ. ಅದಕ್ಕೇನಂತೆ ನಾವು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕಂತ ಬಯಸ್ತೀವಿ, ನಿಮಗೂ ಮನಸ್ಸಿನಲ್ಲಿ ಅದೇ ಇದೆ, ಯಾಕೆ ಅದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡೋದು?